ಎಲ್ಲರಿಗೂ ನಮಸ್ಕಾರ. ಮೊನ್ನೆಯಷ್ಟೇ ಹಲಸಿನ ಹಣ್ಣಿನ ಕಡುಬು ಮಾಡಿದ್ದೆ. ಇನ್ನೂ ಹಲಸಿನ ಹಣ್ಣು ಉಳಿದಿತ್ತು. ಅದನ್ನ ಏನು ಮಾಡೋದಪ್ಪ ಅಂತ ಯೋಚನೆ ಮಾಡ್ತಿದ್ದೆ. ಸೊ ತುಂಬ ಜನ ನಮ್ಮ ಸ್ಟಾಫ್ ನನಗೆ ಹೇಳ್ತಾಯಿದ್ರು, ಹಲಸಿನ ಹಣ್ಣಿನ ದೋಸೆ ಟ್ರೈ ಮಾಡಿ, ತುಂಬಾ ಒಳ್ಳೆಯದಾಗಿರುತ್ತೆ ಅಂತ ಹೇಳಿ. ಸೊ ಟ್ರೈ ಮಾಡುವ ಅಂತ ಹೇಳಿ ರಾತ್ರಿ ಅಕ್ಕಿ ನೆನೆಸಿಟ್ಟಿದ್ದೆ ನಾನು. ಸೊ ಬೆಳಗ್ಗೆ ಎದ್ದ ತಕ್ಷಣ ಅಕ್ಕಿ ಜೊತೆಗೆ ಸ್ವಲ್ಪ ಹಲಸಿನ ಹಣ್ಣು, ಕಾಯಿ ತುರಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪವೇ ಸ್ವಲ್ಪ ನೀರು ಹಾಕಿ ಅದನ್ನು ನುಣ್ಣಗೆ ಪೇಸ್ಟ್ ಮಾಡಿಕೊಂಡೆ. ಸೊ ಇದನ್ನು ಸ್ವಲ್ಪ ಸಿಹಿಯಾಗಿದ್ರೇ ಇದನ್ನು ತಿನ್ನೋಕ್ಕೆ ಒಂಥರ ಟೇಸ್ಟ್ ಇರುತ್ತೆ. ಇಲ್ಲ ನಿಮಗೆ ಸಿಹಿ ಇಷ್ಟ ಇಲ್ಲ ಅಂತ ಹೇಳಿದ್ರೆ ನೀವು ಇದನ್ನು ಹಾಗೆಯೇ ಸರ್ವ್ ಮಾಡ್ಬೋದು. ಬಟ್ ನನ್ನ ಮಾವನಿಗೆ ಸ್ವೀಟ್ ಇಷ್ಟ ಅಂತ ಹೇಳಿ ನಾನು ಸ್ವಲ್ಪ ಇಲ್ಲಿ ಬೆಲ್ಲ ಆ್ಯಡ್ ಮಾಡ್ತಿದ್ದೆ. ನಾನಿಲ್ಲಿ ಪೌಡ್ರ್ ಬೆಲ್ಲ ತೊಗೊಂಡಿದ್ದೆ. ನಿಮ್ಮ ಹತ್ರ ಬೇರೆ ಬೆಲ್ಲ ಇದ್ದರೆ ಅದನ್ನು ನಾವು ಮಿಕ್ಸಿಯಲ್ಲೇ ಹಾಕಿ ರುಬ್ಕೋಬೋದು. ಆ್ಯಂಡ್ ಸ್ವಲ್ಪ ಒಂದು ಕಲರಿಗೆ ಬರಲಿ ಅಂತ ಹೇಳಿ ನಾನು ಚಿಟಿಗೆಯಷ್ಟು ಅರಿಶಿಣ ಹಾಕಿದ್ದೀನಿ. ಇದು ಟೋಟಲಿ ಆಪ್ಷನಲ್, ನಿಮಗೆ ಬೇಕಾದರೆ ಹಾಕ್ಬೋದು, ಇಲ್ಲದಿದ್ದರೆ ಬಿಡ್ಬೋದು. ಸೊ ನಾನಿಲ್ಲಿ ದೋಸೆ ಮಾಡೋಕ್ಕೆ ನಾನ್ ಸ್ಟಿಕ್ ತವಾನ ಯೂಸ್ ಮಾಡಿದ್ದೀನಿ. ಇಲ್ಲ ನಿಮ್ಮ ಮನೇಲಿ ಏನಾದರೂ ನೀರು ದೋಸೆ ಮಾಡುವಂಥ ತವ ಇದ್ದರೂ ಕೂಡ ಅದನ್ನು ಯೂಸ್ ಮಾಡ್ಬೋದು. ಬಟ್ ನಾನಿಲ್ಲಿ ತುಂಬ ತೆಳ್ಳು ಹಾಕಿದ್ದೆ, ಹಾಗಾಗಿ ಫಸ್ಟ್ ದೋಸೆ ಒಳ್ಳೆ ಬರಲಿಲ್ಲ. ಬಟ್ ಆಮೇಲೆ ನಾನು ಸ್ವಲ್ಪ ದಪ್ಪ ಹಾಕಿದ ನಂತರ ತುಂಬ ಸಾಫ್ಟಾಗಿ ಆ್ಯಂಡ್ ತುಂಬಾ ಒಳ್ಳೆಯದಾಗಿ ದೋಸೆ ಬಂದಿತ್ತು. ಸೊ ಅದಂತೂ ಅದರ ಹಲಸಿನ ಹಣ್ಣಿನ ಸ್ಮೆಲ್ ಅಂತೂ ತುಂಬಾ ಒಳ್ಳೆಯದಿತ್ತು. ಸೊ ಇದನ್ನು ಕಾಯಿ ಚಟ್ನಿ ಜೊತೆ ಸರ್ವ್ ಮಾಡಿದ್ದೆ. ಇದು ಮಸ್ಟ್ ಟ್ರೈ ರೆಸಿಪಿ. ಆ್ಯಂಡ್ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ಇನ್ನೊಂದು ವೀಡಿಯೋ ಜೊತೆ ನಿಮ್ಮನ್ನು ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.